ಅಲ್ಲ, ನಮ್ಮಪ್ಪ ಯಾವ್ದೋ ಗಣ್ಣವ್ರ ಕೆಲಸ ಬಂದವ್ರೆ ಅಂತ ಹೇಳಿದ್ನಲ್ಲ, ಏನ್ ಮಾಡೋದು? ನನಗೆ ಮದುವೆ ಆಗ್ಬೇಕು ಅಂತಾನೂ ಅನ್ನಿಸ್ತಿಲ್ಲ, ಹಾಗಂತ ಆಗ್ಬಾರ್ದು ಅಂತಾನೂ ಅನ್ನಿಸ್ತಿಲ್ಲ. ಈಗಲೇ ಈಗೆಲ್ಲ ನಡೆದದೆ. ಈಗ ಏನಾದ್ರು ನಾನು ಬೇಡ ಅಂದ್ಬಿಟ್ರೆ ಬೇಕಾದ್ರೆ ಪುಟ್ಟಿ ಕೊಟ್ಟು ಮಾಡ್ಬಿಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಆಮೇಲೆ ನಾನು ಜೀವನ ಪೂರ್ತಿ ಒಬ್ಬಳೇ ಇರ್ಬೇಕಾಯ್ತದೆ, ಮನೆ ಕೆಲಸ ಎಲ್ಲಾನು ಮಾಡ್ಕೊಂಡು. ಹೆಂಗೋ ನಮ್ಮ ಪುಟ್ಟಿ ಇರೋ ಹೊತ್ತಿಗೆ ಕೂತಿ ಜಾಗಕ್ಕೆ ನಮ್ಗೆಲ್ಲಾನು ಮಾಡ್ಕೊಡ್ತಾಳೆ. ಆಮೇಲೆ ಅವಳ ಮದುವೆ ಆಗುವಾಗ ನಾನು ಉಳ್ಕೊಬಿಟ್ಟೆ ಅಂದ್ರೆ ಅವಳ ಜಾಗಕ್ಕೆ ನಾನು ಫಿಕ್ಸ್ ಆಗ್ಬಿಡ್ತೀನಿ. ಆಟಯ್ಯ, ಬೇಡ 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 ಬೇಡ. ಏನ್ ಮಾಡ್ಲಿ? ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಬೇಡ ಅಂದ್ರೆ ಹಿಂಗೆ, ಬೇಕು ಅನ್ನಲ್ಲ ಅಂದ್ರೆ ನನ್ನ ಮಗನ ಪಿರುತಿ ಮಾಡಿದ್ದೆ, ಈಟೆಲ್ಲ ಆಗದೆ. ಈಟ್ ಬಿರ್ನೆಯ ಮದುವೆ ಆಯ್ತೀನಿ ಅಂದ್ರೆ ಏನಂತಾರೆ ಯಾರಾದ್ರೂ? ಏನ್ ಮಾಡ್ಲಿ ಅಂತಾನೆ ಗೊತ್ತಾಯ್ತಾ ಇಲ್ಲ. ಹೋಗತ್ತಾಗಿ ಅಲ್ಲ, ನಾಳೆ ದಿನ ಅವನೇನಾರ ಬಂದ್ಬಿಟ್ಟು ನಾನು ಒಳ್ಳೆ ಪಿರುತಿ ಮಾಡಿದ್ದೆ ಅಂತ ಹೇಳ್ಬಿಟ್ರೆ, ಇಲ್ಲ ಅಪ್ಪಯ್ಯನೇ ನನಗೆ ಹುಡುಗನ್ ತೋರ್ಸಕ್ ಬಿಡ್ತಾನೆ ಅಂತ ದಿಟ್ಟವಾಗ್ಲೂ ನನಗೆ ಮದುವೆ ಮಾಡಿ ಕೊಡ್ತಾನೆ. ಮೊದಲೇ ಯಾಕೋ ನನ್ನ ಮಗ ಕಂಡ್ರೆ ಆಯ್ತಾ ಇಲ್ಲ ಅವನಿಗೆ. ಮುಂದಕ್ಕೆ ಹೋಗಿ ನಿಂತ್ಕೊಂಡು ನಾನೇ ಮಾತಾಡೋಣ ಅಂದ್ರೆ ನಮ್ಮ ಮಗು ಬಿಡ್ತಾ ಇಲ್ಲ. ಏನ್ ಮಾಡೋಣ? ನಂಗೆ ಏನ್ ಮಾಡೋಣ ಅನ್ನೋದೇ ತಿಳಿತಾ ಇಲ್ಲ. ಆದ್ರೆ ಈ ಮದುವೆ ಮಾತ್ರವ ಆಗಕ್ಕಿಲ್ಲ ಅಂತ ಮಾತ್ರ ಹೇಳಕ್ಕಿಲ್ಲ. ಯೋಟೆ ಕಷ್ಟ ಆದ್ರೂ ಪರವಾಗಿಲ್ಲ, ಈ ಮದುವೆ ಆಗ್ಲೇಬೇಕು. ಆಗ್ಲೇ ನಾನು ಅನ್ಕೊಂಡಂಗೆ ಎಲ್ಲರ ಮುಂದೆ ಟೀಕಾಗಿ ಬದುಕಕ್ಕಾಗೋದು. ಇಲ್ಲ ಅಂದ್ಬಿಟ್ರೆ ಆಟೆ ಜೀವನ ಪೂರ್ತಿ ಹಿಂಗೆ ಮೂಲೆಯಲ್ಲಿ ರೂಮಲ್ಲಿ ಬಿದ್ದಿರೋಂಗೆ ಮಾಡ್ಬಿಡ್ತಾರೆ. ದೇವ್ರೇ, ನನ್ನಪ್ಪ, ನನ್ಗೆ ಅನ್ನಿಸ್ತದೆ ಇದೇ ನನಗೆ ಒಳ್ಳೆ ಟೈಮು ಅಂತ. ಅದಕ್ಕೆ ಈ ಟೈಮ್ನಾಗೆ ಈಟ್ ಬಿರ್ನೆ ಆ ಹುಡುಗನ್ ಕಳಿಸಿದ್ಯಾ. ನೋಡೋಣ, ಅವ್ನು ಬಂದ್ಮೇಕೆ ಆ ಹುಡುಗನ್ ನೋಡಿ ಆಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀನಿ. ನಮ್ಮವ್ವ ಬಂದು ಕೇಳಿದ್ರೆ ನಾನು ಈಟ್ ಬಿರ್ನೆಯ ಒಪ್ಕೊಂಡಿದ್ದೀನಿ, ಇದೆಲ್ಲಾನು ಕೇಳಿಸ್ಕೊಂಡಿದ್ದೀನಿ ಅಂತ ಹೇಳಕ್ ಹೋಗ್ಬಾರ್ದು. ಅಯ್ಯೋ, ಆಮೇಲೆ ನಮ್ಮವ್ವ ಆಟೆ ನನ್ನ ಏನು ಗೊತ್ತಿಲ್ದಳಂಗೆ ನನಗೆ ಮದುವೆ ಬೇಡ ಅಂದಳಂಗೆ ಹೆಂಗಾರ ಮಾಡಿ ಮಾತಾಡಿ ಅವನ್ ತಲೆವಸಿಯ ತುಂಬಿಡ್ಬೇಕು. ಆಗ ಅವ್ವ ನನ್ನ ಪರವಾಗಿ ನಿಂತ್ಕೊತಾಳೆ. ಇವನೇ ಆಗ್ಲಿ ನನಗೆ ಮದುವೆ ಮಾಡಿಸಿ ತೀರ್ತಾಳೆ. ನಾನು ಹಂಗೆ ಮಾಡ್ಬೇಕು. ಕರೆಕ್ಟ್. ಇಲ್ಲ ಅಂದ್ಬಿಟ್ರೆ ನಮ್ಮ ಅವನೇ ನನ್ಗೆ ಉಲ್ಟಾ ಹೊಡೆದು ಬಿಡ್ತಾಳೆ. ಪಾಪ, ಈ ವಿಷಯವ ಹೋಗಿ ಮೊದಲು ನಿಂಗೆ ಹೇಳ್ಬೇಕು. ಹೆಂಗಾರ ಮಾಡಿ ಅವಳನ್ನ ಒಪ್ಪಿಸ್ಬೇಕು. ಅವಳು ಈಗಿನ ತಿರುತಿ ಅಂತ ಮಾಡ್ಕೊಂಡು ಮಾಡಬಾರ್ದೆಲ್ಲ ಮಾಡ್ಕೊಂಡು ಕೂತವಳೆ. ಒಪ್ಪತ್ ಕಾಣೆ ಹೆಂಗಾರ ಮಾಡಿ ನಾನು ಒಪ್ಪಿಸ್ಬಿಡ್ಬೇಕು. ನೋಡೋಣ ಏನಾಯ್ತದೆ ಅಂತ ಒಂದಪ್ಪ ಹೋಗಿ ಮಾತಾಡ್ತೀನಿ. ಏನೋ ಗೊತ್ತಿಲ್ದಾನೆ ಒಂದಪ್ಪ ತಪ್ಪು ಮಾಡಿಬಿಟ್ಟವಳೆ. ಹೆಂಗಾರ ಮಾಡಿ ಈ ಹುಡುಗಂಗೆ ಅವಳನ್ನ ಕಟ್ಟಿ ಕಳಿಸ್ಬಿಡ್ಬೇಕು. ಜೀವನದಾಗ ಅವಳು ಸುಖವಾಗಿರ್ತಾಳೆ, ನಾನು ಹೊತ್ತಾಗ ನೆಮ್ಮದಿಯಾಗಿರ್ಬೋದು. ಇದೊಂದು ತಲೆನೋವಿಂದ ತಪ್ಪಿಸ್ಕೊಂಡಂಗೆ ಆಗ್ಬಿಡ್ತದೆ. ಹೆಂಗೋ ಇವರಪ್ಪ ಒಂದು ಸ್ವಲ್ಪ ಶಾಂತನ ಮಾತು ಕೇಳ್ತಾವನಿ. ಹಂಗೂ ಹಿಂಗೂ ಒಂಚೂರು ಶಾಂತನಿಗೆ ಹೇಳಿಸ್ಬಿಟ್ರೆ ಹೆಂಗೋ ಈ ಮದುವೆ ಒಂದು ಮಾಡಿ ಮುಗಿಸ್ಬಿಟ್ರೆ ಸಾಕಪ್ಪ ಶುನಿ. ಪಾಪ ಇದೆಲ್ಲ ಆಯ್ತಲ್ಲ ಅಂತವ ಯೋಟು ಬೇಜಾರು ಮಾಡ್ಕೊಂಡು ಕೂತಿರ್ತದೋ ಏನೋ. ನಾವು ಬೇರೆ ಮಾತಿಗೆ ಸಡ ಬೈತೀವಿ. ಏನು ಅನ್ಕೊಂಡವಳು ಏನೋ ಬೇಜಾರು ಮಾಡ್ಕೊಂಡು ಎತ್ತಲ್ಲ ರೂಮ್ನಾಗ. ಇನ್ನೇನು ಮಾಡೋಕ್ಕಾಯ್ತದೆ? ಹೊಸಿ ಸಮಾಧಾನ ಮಾಡಿ ಹೆಂಗಾರ ಮಾಡಿ ನನ್ನ ಮದುವೆಗೆ ಒಪ್ಪಿಸ್ಬಿಟ್ರೆ ಅವಳು ಭಾಳ ಹಸ್ನ ಆಗ್ಬಿಡ್ತದೆ. ನೋಡೋಣ, ಹೋಯ್ತೀನಿ ಏನಂತಳೆ. ಪಾಪ ಇದೆಲ್ಲ ಆಗೋದಲ್ಲ ಅಂತವ ಯೋಚನೆ ಮಾಡ್ಕೊಂಡು ಕೂತವಳೆ. ಅಯ್ಯೋ, ಮಾಡೋದು ಮಾಡ್ಕೊಬಿಟ್ಟವಳೆ. ನನ್ನ ಮಗನ ನಂಬಿ ಮೋಸ ಹೋಗವಳೆ. ಈಗ ಎಲ್ಲಾರ ತಲೆ ಹಿಂಗೆ ಉಗಿಸ್ಕೊತೀನಲ್ಲ ಅಂತವ ಯೋಚನೆ ಮಾಡ್ಕೊಂಡು ಹೆಂಗೆ ಕೂತವಳು ನೋಡು. ನೋಡಿದ್ರೆ ಹೊಟ್ಟೆಲ್ಲ ಉರಿತದೆ. ಏನು ಮಾಡೋಣ? ನಿಂಗಮ್ಮ, ಏನು ಮಾಡ್ತಿದ್ಯಾ ನಿಂಗಮ್ಮ? ಬಂದ್ಲು ನಮ್ಮವ್ವ ಬಂದ್ಲು. ಹೆಂಗಾರ ಮಾಡಿ ನನಗೆ ಈ ವಿಷಯದ ಬಗ್ಗೆ ಏನು ಗೊತ್ತೇ ಇಲ್ಲ. ನನಗೆ ಸುಮ್ಕಿದ್ ಬಿಡೋಣ, ಅವಳಾಗೆ ಎತ್ತಿ ಅವಳಾಗೆ ಮಾತಾಡಿ ಏನಂತಾರೆ ನೋಡೋಣ. ನಾನು ಏನು ಅದ್ರ ಬಗ್ಗೆ ತೋರಿಸ್ಕೊಳಕ್ಕೋಬಾರ್ದು ಉಲ್ಟಾವ. ವಾ, ನೀನವ ಬಾ, ಕೂತಿದ್ದೆ ಸುಮ್ಕೆ. ಇನ್ನೇನು ಮಾಡೋಣ? ಆಚೆಗೂ ಬರಕ್ಕೆ ಬಿಡಕ್ಕಿಲ್ಲ ನೀನು, ಯಾರ ತಲೆ ಮಾತಾಡೋಕ್ಕೂ ಬಿಡಕ್ಕಿಲ್ಲ. ಇನ್ನೇನು ಮಾಡೋಣ? ಅದಕ್ಕೆ ಸುಮ್ಕೆ ಇಲ್ಲ ಕೂತಿದ್ದೆ ರೂಮ್ನಾಗೆ. ನೋಡವ್ವ, ನಿಂಗೆ ಬೇಜಾರ ಮಾಡ್ಕೋಬೇಡ. ಅದು ಹಿಂಗೆ ಏನು ಮಾಡೋಕ್ಕಾಗಿಲ್ಲ. ಹೆಣ್ಮಕ್ಳು ಹುಷಾರಾಗಿರಲಿಲ್ಲ, ತಮ್ಮ ಹಿಡಿತದಾಗ ತಾವಿರಲಿಲ್ಲ ಅಂದರೆ ಇಂಥವೆಲ್ಲ ಸಹಜವಯ್ಯ. ನೀನು ಈಗ ಎದುರಿಸ್ತಾ ಇರೋದು ಏನು ಅಲ್ಲ, ಕಮ್ಮಿನಯ್ಯ. ಅಯ್ಯೋ, ಕೆಲವು ಹೆಣ್ಣುಮಕ್ಳು ತಡೆಯೋಕ್ಕಾಗ್ದೇ ಹೋಗಿ ಕೆರೆ ಬಾವಿ ಬಿದ್ದುಬಿಡ್ತಾವೆ ಕಣವ. ಇನ್ನೂ ಜೀವನ ಕಂಡಿಲ್ಲ ನೀನು. ನಾನು ಹೇಳೋದ ಕೇಳು, ನಿಂತವ ಹೊಸಿ ಮಾತಾಡಬೇಕು. ಈ ಇಲ್ಲದೆ ಇರೋದು ಒಳಜಂಬ ಎಲ್ಲನೂ ಬಿಟ್ಬಿಟ್ಟು ಇನ್ನು ಮುಂದಕ್ಕಾರವ ಸಂದಾಕಿ ನಾನು ಹೇಳ್ದಂಗೆ ಕೇಳ್ಕೊಂಡು ಒಳ್ಳೆ ಜೀವನ ಮಾಡ್ಕೊಂಡು ಗೊತ್ತಾಯ್ತೆ? ಏನಮ್ಮ ಈಗ ಇವನು ಹೇಳು, ನಾನೇನು ಮಾಡ್ತಿಲ್ಲ ತಾನೆಯ. ಎಂತ ಒಳಜಂಬನೂ ಇಲ್ಲ ಪಳಜಂಬನೂ ಇಲ್ಲ. ನಾನಾಯ್ತು ನನ್ನ ಮಂಚ ಆಯ್ತು ಅಂತವ 3 ಹೊತ್ತು ಇಲ್ಲೇ ಬಿದ್ದು ಒದ್ದಾಡ್ತಾ ಇದ್ದೀನಿ. ಇನ್ನೇನೈತೆ ಹೇಳು, ಏನು ಮಾತಾಡು. ನೋಡವ, ಏನೂ ಇಲ್ಲ.
ನಿಮ್ಮ ಅಪ್ಪಯ್ಯ ಮದುವೆ ಮಾಡಿಸೋ ಮಧ್ಯವರ್ತಿಗಳು ಬರ್ತಾರಲ್ಲ ಅವ್ರಿಗೆ ಈಗ ಒಂದು 6 ತಿಂಗಳಾಗೆ ನಿಂಗೊಂದು ಗಂಡು ನೋಡೋಕ್ಕೆ ಹೇಳಿದ್ನಂತೆ. ಆ ಮುಂಡ ಮಗ ಈ ತಿಂಗಳಾದ್ಮೇಲೆ ಈಗ ಬಂದವನೇ. ಹುಡುಗ ಗೌರ್ಮೆಂಟ್ ಕೆಲಸದಾಗ ಅವನಂತೆ, ಮನೆ ಕಡೆನೂ ಸಂತಾಕವ್ರಂತೆ, ನೋಡೋಕ್ಕೂ ಸಂತಾಕವನೇ ಅಂತ ಅಂದ. ಅವನು ಏನು ವರದಕ್ಷಿಣೆ ಬೇಡ, ಹುಡುಗಿ ಸಂದಾಕಿದ್ರೆ ಸಾಕು, ಆಮೇಲೆ ಹುಡುಗಿ ಮನೆತನದವ್ರು ಸಂದಾಕಿರ್ಬೇಕು, ಆಟಯ್ಯ ಇನ್ನೇನು ಬೇಡ ನಮಗೆ ಅಂತ ಅಂದವ್ರಂತೆ. ಒಳ್ಳೇದಾಯಿತು. ಅದಕ್ಕೆ ನಾನು ಹೆಂಗಾರ ಮಾಡಿ ಕರ್ಸೋಣ ಅಂತ ನೀನು ನೋಡೋಕ್ಕೆ. ಏನಂತೀಯೇ? ನಾನೇನಾರ ಈಗ ಹ್ಞೂ ಅಂದ್ಬಿಟ್ರೆ ನಮ್ಮವ್ವ ಇವಳು ಇದನ್ನ ಕಾಯ್ತಿದ್ಲೇನೋ ಅನ್ನಂಗೆ ಬಾಯಿ ಬಂದಂಗೆ ಬೈದ್ಬಿಡ್ತಾಳೆ. ಇಲ್ಲ, ನಾನು ಹೊಸಿಯ ಹೆಂಗಾರ ಮಾಡಿ ಏನು ಗೊತ್ತಿಲ್ಲ ನನಗೆ ಏನು ಬೇಡ ಅನ್ನಂಗೆ ಮಾತಾಡ್ಬೇಕು. ಆಗಲೇ ನಮ್ಮವ್ವ ನನ್ನ ಪರ ನಿಂತ್ಕೊಳ್ಳೋದು. ಏನವ ಹುಡುಗ ನೋಡಪ್ಪತ್ತಾನೆ ಅದು ನನ್ನ? ಇಲ್ಲ ಇಲ್ಲ ಬೇಡ ಕಣವ, ಬೇಡ ಬೇಡ ಸುಮ್ಕಿರು. ಅಲ್ಲ ಕಣವ, ನಾನು ಮೊದಲೇ ಒಬ್ಬನ ಪಿರುತಿ ಮಾಡಿ ಅವನಿಂದ ಮೋಸ ಹೋಗಿ ಈಗ ಮಾಡಬಾರ್ದು ಮಾಡ್ಕಂಡು ಈ 4 ಕೋಡೆ ಮಧ್ಯ ರೂಮಲ್ಲಿ ಬಿದ್ದಿದ್ದೀನಿ. ನನ್ನ ನೋಡೋಕ್ಕೆ ಹುಡುಗ ಬಂದು ನಾಳೆ ದಿನ ಯಾಕೆ ಬೇಕವ್ವ ಇಲ್ಲದೆ ಅದೆಲ್ಲ ಮೈ ಮೇಲೆ ಹೇಳ್ಕೊಳ್ಳೋದು. ಅದು ಅಲ್ದನೆಯ ನಾನು ಪಿರುತಿ ಮಾಡಿದ್ದೆ ಅವನ್ನ, ಈಚ್ ಬಿರ್ನೆ ಅವನ್ನ ಮರ್ತೋದೆ ಹೆಂಗೆ ಇನ್ನೊಂದು ಮದುವೆ ಆಗೋಕ್ಕಾಯ್ತದವ? ಇಲ್ಲ ಇಲ್ಲ ನನಗಾಗಕ್ಕಿಲ್ಲ, ಬೇಡ ಕಣವ, ನನಗೆ ಯಾವ ಮದುವೆನೂ ಬೇಡ ಏನು ಬೇಡ, ನಾನು ಹಿಂಗೆ ಇದ್ದು ಬಿಡ್ತೀನಿ. ಏನೋ ಪಿರುತಿ ಮಾಡಿದ್ದೆ? ಅಲ್ಲ, ಪಿರುತಿ ಮಾಡಿದ್ದವನು ನಿನ್ನೇನು ಕರ್ಕೊಂಡೋಗಿ ಮದುವೆ ಆಯ್ತೀನಿ ಅಂತ ಕೂತವನೆ. ನನ್ನ ಮಗ ಕೈ ಕೊಟ್ಟು ಬಾಂಬೆ ಕೊಡೋಕೆ ಕೂತವನೆ. ಅವನೇನಾರ ಇಲ್ಲೇ ಇದ್ದಿದ್ರೆ ನಾನು ಯಾಕೆ ಇಂಥ ಕೆಲಸ ಮಾಡ್ತಾ ಇದ್ದೆ? ನಿನಗೆ ಯಾಕೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾಯಿತ್ತು ಹೇಳು? ನೋಡು, ನಿಂಗೆ ಹೆಣ್ಮಕ್ಳು ಜೀವನದಾಗೆ ಕಾಲು ಜಾರಬಾರ್ದು. ಜಾರಿದ ಮೇಲೆ ಯಾರು ಬುದ್ಧಿ ಕಲಿಬೇಕು. ನೀನು ಇನ್ನೂ ಅವ್ನ ನೆನಪಾಗೆ ಕೂತಿದ್ರೆ ನಿನ್ನ ಜೀವನ ಹಾಳಾಗೋಯ್ತದೆ ಆಟಯ್ಯ. ಸುಮ್ಕೆ ನಾನು ಹೇಳ್ದಂಗೆ ಕೇಳು. ಹೆಂಗೋ ನಿಮ್ಮ ಅಪ್ಪಯ್ಯ ಶಾಂತನ ಮಾತು ಕೇಳಿ ಹ್ಞೂ ಅನ್ಕೊಂಡು ಹೋಗವನಿ. ನೋಡೋಣ, ಇನ್ನೊಂದು 2 ದಿನ ಅವ್ನ ಕಾಲಾರು ಸರಿ ಹಿಡಿದು ನಾನು ಒಪ್ಪಿಸ್ತೀನಿ. ಹೆಂಗೋ ನಿನ್ನ ಅದೃಷ್ಟ ಸಂದಾಕದೆ. ಅದಕ್ಕೆಯ ಇಂಥ ಒಳ್ಳೆ ಸಂಬಂಧ, ಗೌರ್ಮೆಂಟ್ ಸಂಬಂಧ ಬಂದೈತೆ. ಗೌರ್ಮೆಂಟ್ ಕೆಲಸದಾಗಿರೋನು ಶಾಂತಿಗೆ ಬಂದಿತ್ತಿಲ್ಲ ಇಂಥ ಸಂಬಂಧ. ಬಂದಿದ್ರೆ ನಿಮ್ಮ ಅಪ್ಪ ಮಾಡೇ ಬಿಡೋನು. ಅವನಿಗೆ ಬಂದಿತ್ತಿಲ್ಲ, ನಿನಗೆ ಕೇಳ್ಕೊ ಬಂದದೆ ಅಂದರೆ ಆ ದೇವರು ನಿನ್ನ ಕಡೆಗೆ ಕಂಡುಬಿಟ್ಟವನೇ ಅಂತಲೇ ಅರ್ಥ. ಸುಮ್ಕೆ ನನ್ನ ಮಾತು ಕೇಳು. ನಿಂಗೆ ಈ ಪಿರುತಿ ಗಿರುತಿ ಹಾಳು ಮೂಳು ಇವೆಲ್ಲನೂ ಬಿಟ್ಬಿಟ್ಟು ನಾನು ಹೇಳೋದಾಗ ಕೇಳು. ಜೀವನದಾಗೆ ಸಂದಾಕಿರ್ತೀಯ. ಸುಮ್ಕೆ ಬಾಯಿ ಮುಚ್ಕೊಂಡಿದ್ಬಿಡು. ನೀನು ಹಾನು ಅನ್ಬೇಡ, ಹೂನು ಅನ್ಬೇಡ, ಗಪ್ ಅಂತ ಇದ್ಬಿಡು. ಆಟ ಸಾಕು, ಇನ್ನೇನು ಬೇಡ. ಎಲ್ಲ ತಕ್ಕೂ ನಂದೊಂದು ಎಲ್ಲಿರಲಿ ಅಂತ ಅಂದ್ಬಿಟ್ಟು ಹೇಳಕ್ಕೆ ಬರಬೇಡ, ಆಯ್ತೆ? ಸುಮ್ಮನೆ ಗಪ್ಪು ನಿಂತ್ಬಿಡು, ನಾ ಮಾಡ್ತೀನಿ. ನನಗೆ ಬೇಕಾಗಿರೋದು ಅದೇ ಯಾಕಂತ ಹಾಕವ್ವ. ನಾನೇನು ಅವನ್ನ ಲವ್ ಮಾಡಬೇಕು ಅಂತ ಮಾಡಿದ್ನೆ. ಅವನು ಬಟ್ಟೆ ಬರೀ ಹಾಕೊಬರೋದು ನೋಡಿ ನನ್ನ ಮಗ ಟೀಕಾಗ ಅವನೇ ಇವನು ಮದುವೆ ಮಾಡ್ಕೊಬಿಟ್ರೆ ನಾನು ಎಲ್ಲರ ಮುಂದೆ ಮ್ಯಾಕೆ ಹೋಗ್ಬಿಡ್ತೀನಿ. ಟೀಕಾಗಿ 4 ಜನದ ಮುಂದೆ ಹಂಗೆ ಕಾಲ ಮೇಲೆ ಕಾಲು ಹಾಕೊಂಡಿರ್ಬೋದು ಅಂತ ಅಂದ್ಬಿಟ್ಟು ಪಿರುತಿ ಮಾಡಿದೆ. ನೋಡಿದರೆ ನನ್ನ ಮಗನ ಬಟ್ಟೆಗೂ ಅವನಿರೋದಕ್ಕೂ ಸಂಬಂಧವೇ ಇಲ್ಲ ನನಗೆ ಆಗೋಯ್ತು. ನನಗೂ ಒಳ್ಳೇದೇ ಆಯಿತು ಬಿಡು. ಹಂಗಂದ್ರೆ ಕೇಳ್ತಾಳೆ, ಬೇರೆ ಏನಾರ ಹೇಳ್ಬೇಕು. ಸರಿ ಕಣಮ್ಮ, ಆಯಿತು. ನಾನು ಏನೂ ಮಾತಾಡೋಕೆ ಹೋಗಿಲ್ಲ. ನಿಂಗೆ ಹೆಂಗೆ ಅನ್ನಿಸ್ತದೋ ಹಂಗೆ ಮಾಡು. ಈಗ ತಪ್ಪು ಮಾಡಿಬಿಟ್ಟೇವು, ನೀವು ಒಂದು ಕಿತ ತಪ್ಪು ಮಾಡಿದ್ಮೇಲೆ ಯಾರೂ ನಂಬಕ್ಕಿಲ್ಲ. ನಾನು ಏನು ಹೇಳಿದ್ರು ಕೇಳೋಕ್ಕೂ ಇಲ್ಲ. ನಿಂಗೆ ಹೆಂಗೆ ಅನ್ನಿಸುತ್ತೆ ಹಂಗೆ ಮಾಡವ. ಆಯ್ತು ಕಣ. ಈಟಯ್ಯ ನೋಡ್ದಾ, ಏನು ತಲೆ ಕೆಡಿಸ್ಕೋಬೇಡ. ನಾನು ನಿನ್ನ ಜೀವನ ಸರಿ ಮಾಡೇ ಮಾಡ್ತೀನಿ. ಈ ಜನನೆಲ್ಲ ಎದುರಾಕೊಂಡು ನಿನ್ನ ಇವತ್ತು ಈ ಕಾಪಾಡ್ಕೊಂಡಿವ್ನಿ ಅಂದರೆ ನಾಳೆ ದಿನ ನಿನ್ಗೊಂದು ಒಳ್ಳೆ ಜೀವನ ಕೊಡ್ಸೋಕ್ಕಿಲ್ವೇನವ ನಾನು? ನೀನೇನು ತಲೆ ಕೆಡಿಸ್ಕೋಬೇಡ, ಸುಮ್ಕಿದ್ಬಿಡು. ನಿಂಗೊಂದು ಒಳ್ಳೆ ದಾರಿ ನಾನು ತೋರಿಸ್ತೀನಿ, ಆಯ್ತೆ? ಸರಿ ಕಣವ, ಆಯಿತು. ನೀನು ಹೆಂಗೆ ಹೇಳ್ತೀಯ ಹಂಗೆ. ನೀನು ಹಾಕಿದ್ಗೆರೆ ನಾನು ದಾಟಕ್ಕಿಲ್ಲ, ಆಯಿತಾ? ಹ್ಞೂ ಕಣವ, ಆಟ ಮಾಡಿಬಿಟ್ರೆ ಇನ್ನೂ ಒಳ್ಳೆಯದೇ. ಸರಿ ಸರಿ, ಹಂಗಾರೆ ನೀವು ಮನಿಕೋ. ನನಗಂತೂ ಕೂಸಿಗೆ ಕೈ ಕಾಲೇ ಆಡ್ತಾ ಇಲ್ಲ. ಏನು ಮಾಡಬೇಕು ಅನ್ನೋದು ಗೊತ್ತಾಯ್ತಾ ಇಲ್ಲ. ಹೊಸಿಯ ಈ ಶಾಂತತೆ ಎಲ್ಲ ಮಾತಾಡಿ ಏನು ಮಾಡ್ಬೋದು ಹೆಂಗೆ ಅಂತವ ಮಾತಾಡಿ ನೋಡ್ತೀನಿ. ಅವ್ರನ್ನ ಕರ್ಸೋಕ್ಕಾಯ್ತದ ಏನಂತ ನಿಮ್ಮಪ್ಪ ಹೊಸಿ ಮಾತಾಡು ಅದು ಇದು ಅಂತವ. ಹೊಸಿ ಬೆಣ್ಣೆ ಹಚ್ಬೇಕು ಅವ್ಳಿಗೂ. ಇಲ್ಲ ಅಂದ್ರೆ ಅವಳು ತಲೆ ಕೆಡ್ಸ್ಕೊಳಕ್ಕಲ್ಲ. ನೋಡೋಣ ಇರು. ಕೆಲಸ ಎಲ್ಲ ಮುಗಿಸಿವ್ನಿ. ಇನ್ನೇನು ಊಟನೂ ಆಗದೆ, ನಿಮ್ಮದು ಪಾತ್ರೆ ಎಲ್ಲ ತೊಳೆದಿಟ್ಟಿವ್ನಿ. ಕಲ್ಲು ಹೊಡಿಯೋದು ಕಸ ಒರೆಸೋದು ಎಲ್ಲ ಆಗದೆ. ಮನೆ ಬಂಗೆ ಎಲ್ಲನೂ ಮುಗಿಸಿವ್ನಿ. ಇನ್ನೇನಿದ್ರು ಸಂದಿಕ್ಕೆ ದನಗಳು ಬಂದ್ಮೇಕೆ ಕೊಟ್ಟಿಗೆ ಹಾಲು ಕರ್ಕೊಡ್ಬೇಕಾಟಯ್ಯ. ಬಂದು ಹಾಲು ಕರ್ಕೊಟ್ಟು ಹೋಗ್ತೀನಂತೆ ಆಮೇಕಿಂದವ. ಈಗ ಓದ್ತೀನಿ ನಾನು. ನಂಗೆ ಟೈಮ್ ಆಗದೆ, ಮನೇಲಿ ಮಕ್ಕಳಿರ್ತವೆ, ಇನ್ನು ಕೋಸಿ ಅಡುಗೆ ಪಡಿಗೆ ಮಾಡಿಡ್ಬೇಕಲ್ಲ. ಅದಕ್ಕೆ ನಾನು ಇನ್ನು ಹೊರಡ್ಲೆ. ಹ್ಞೂ ಸರಿ, ಹೋಗುವಂತೆ. ಅದೇಯ ನಿಂಗಮ್ಮಂದು ವಿಚಾರ ಏನಾರ ತಿಳಿತೆ? ಏನಾರ ಸುದ್ದಿ ಪದ್ದಿ ಗೊತ್ತಾಯ್ತೆ ಹೆಂಗೆ? ನನಗೇನು ತಿಳಿತತೆ? ಅವತ್ತು ಬಸಣ್ಣಮ್ಮ ಅಂತ ಹೇಳಿದ್ದೆ. ಅಯ್ಯೋ ಬಸಣ್ಣಮ್ಮ ಅಂತುವೇ ಇಡೀ ಊರಿಗೆ ಹಬ್ಸವಳೆ. ಯಾಕಾರ ಹೇಳಿದ್ನು ಅನ್ಕೋಬೇಕು, ಹಂಗೆ ಮಾಡಿಟ್ಟವಳೆ. ಆದರೂ ಯಾರು ಕೇಳ್ತಾ ಇಲ್ಲ. ಯಾಕೆ ಹೇಳಿ? ಆ ತೊಪಕ್ಕ ಮೇಲಿರೋ ಭಯ ಯಾಕೆ ಬೇಕು? ಬ್ಯಾಗಿನಕ್ಕೆ ಎಲ್ಲರಿಗೂ ನೀರು ಇಳಿಸ್ಬಿಡ್ತಾಳೆ ಅಂತವ. ಯಾರು ಮಾತಾಡ್ತಾ ಇಲ್ಲ, ಏನೂ ಇಲ್ಲ. ಎಲ್ರಿಗೂ ವಿಷಯ ಅಂತೂ ಗೊತ್ತದೆ. ಓ ಹೌದೇ? ನೋಡೋಣ ಬಾ ಏನಾಯ್ತದೆ ಅಂತ ಗೊತ್ತಾಯ್ತದಕ್ಕಂತೆ. ವಿಷಯ ಗೊತ್ತಾದ್ಮೇಲೆ ಸೋಮ್ಕಿರ ನನ್ನ ಮಕ್ಕಳೆಲ್ಲ ನಮ್ಮ ಊರವರು ಏನೋ ಆ ತೋಪಮ್ಮಂಗೆ ಎದ್ರಕೊಂಡು ಸುಮ್ಕವ್ರೆ ಅನ್ನಿಸ್ತದೆ. ಸ್ವಲ್ಪ ದಿನ ಹೋಗ್ಲಿ ಸುಮ್ಕಿರು. ಮೊದಲ್ನಂಗೆ ಓಡಾಡೋಕೆ ಶುರುವಾಗಲಿ. ಅವಳು ಹೆಂಗೆ ಓಡಾಡ್ತಾಳೆ ಮೊದಲ್ನಂಗೆ ನಿಂಗಮ್ಮ.
ಅವೆಲ್ಲ ಆಗದೆ ಇರೋ ವಿಷಯ ಆಯ್ತದೆ. ನೋಡೋಣ ಏನು ಮಾಡ್ತಾರೆ ಅಂತ. ನನಗೆ ನನ್ನ ಅಳಿಯಿಂದ ಚಿಂತೆ. ಅವನೇನು ಊಟ ಮಾಡಿದ್ನು ಇಲ್ವೋ, ಅಡುಗೆ ಹೆಂಗೆ ಮಾಡ್ಕತನು, ಆ ಮಗ ಬೇರೆ ಜೊತೆಲಿ ಇಟ್ಕೊಂಡವನೇ, ಕಳ್ಸಪ್ಪ ಅಂದರೂ ಕಳಿಸೋಲ್ಲ. ಅಯ್ಯೋ ಅದು 3 ವರ್ಷದ ಹುಡುಗಿ, ಅದು ಏನು ಮಾಡ್ತತೆ. ಇಲ್ಲಿಗೂ ನನ್ನ ಕೂಟ ಇರೋ ಕಳ್ಸಪ್ಪ ಅಂದರೂ ಕಳ್ಸೋಕ್ಕಿಲ್ಲ, ತಾನೇ ಇಟ್ಕೊಂಡವನೇ. ಅದೇನು ತಿಂತು ಬಿಡ್ತು, ಅದು ಒಂದೇ ಯೋಚನೆ ನನಗೆ. ನಾನು ಹೋದ ವಾರ ಊರಿಗೆ ಹೋಗಿದ್ದಾಗ ಬಂದು ಹೋಗು ಈ ಕಡೆಗೆ ನನ್ನ ತಮ್ಮನ್ನ ಮಾತಾಡ್ಸ್ಕೊಂಡು ಚೆನ್ನಾಗಿ ಇದು ಮಾಡು, ನೋಡೋಣ ಅವನಿಗೂ ಮನಸ್ಸು ಬಂದರೂ ಬಂದಾತು ಅಂತ ಹೇಳಿವ್ನಿ. ಏನು ಮಾಡ್ತಾನೋ ಕಾಣೆ. ಹ್ಞೂ ನೀವು ಹೇಳೋದು ಸರಿನಯ್ಯ. ಹ್ಞೂ ಆಟ ಮಾಡ್ಬಿಡಿ, ಸುಮ್ಕೆ ನಾನು ಹೇಳ್ತೀನಿ. ಮಗ ಕರ್ಕೊಬಂದು ಇಲ್ಲೇ ಬಿಡಕ್ಕೆ ಹೇಳಿ. ಹೆಂಗೋ ನಾನು ಇರ್ತೀನಿ, ನನ್ನ ಮಕ್ಕಳು ಇರ್ತಾವೆ ಮನೆ ತವ, ಏನು ಅವಳಕ್ಕಿಂತವ ದೊಡ್ಡವರಯ್ಯ, ಆದರೂ ಆಟ ಆಡಿಸ್ತವೆ ಎತ್ಕೊಂಡು ಮಾಡಿ. ಆ ಹುಡುಗಿಗೆ ಏನು ಬೇಜಾರಾಗಕ್ಕಿಲ್ಲ, ಹೆಂಗೋ ನೋಡ್ಕೊತೀವಿ. ಕರ್ಕೊಬಂದು ಇಲ್ಲೇ ಬಿಟ್ಬಿಡಕ್ಕೆ ಹೇಳಿ. ಅದು ಇನ್ನೂ ಒತ್ತಾರವಲ್ಲ, ಅವ್ರೊಬ್ಬರೇ ಹೆಂಗೋ ಒಂಚೂರು ಅದು ಮಾಡ್ಕೊತಾರೆ. ಇಲ್ಲ ಅವ್ರು ಅಂತಂದಿರ್ತಾವ ಹೊಸಿ ಏನಾರು ಸಾರೋಗಿರೋ ಇಸ್ಕೊಂಡು ಹೆಂಗೋ ಆಗೋಯ್ತದೆ ಮದುವೆ ಆಗೋವರೆಗೂ. ಆ ಮಗ ಕರ್ಕೊಬಂದು ಇಲ್ಲಿ ಬಿಡಕ್ಕೆ ಹೇಳಿ. ಅಯ್ಯೋ ನಾನೇನು ಹೇಳಿಲ್ಲ ಅನ್ಕೊಂಡಿದೀಯೇ, 1000 ಕಿತ ಹೇಳಿವ್ನಿ. ನನ್ನ ಮಗನು ಅಂತವನಯ್ಯ, ಕೇಳಕ್ಕಿಲ್ಲ. ಬೇಡ ನನ್ನ ಮಗಳು ನಂತಾಕಿರ್ಲಿ, ನನ್ನ ಮಗಳು ನಂತಾಕಿರ್ಲಿ ಅಂತಾನೆ. ಏನಪ್ಪ, ಇನ್ನು ನಾವು ತೀರಾ ಒತ್ತಾಯ ಮಾಡೋಕ್ಕಾಗಕ್ಕಿಲ್ಲ. ಅದಕ್ಕೆ ಅತ್ತಾಗಿ ಸುಮ್ಕಾಗಿವ್ನಿ. ಅದಕ್ಕಾಗೆ ನಾನು ಒದ್ದಾಡ್ತಾ ಇರೋದು. ನಿಂಗಮ್ಮನ ಕಟ್ಟಿಬಿಟ್ರೆ ಸರಿ ಹೋತಾಳೆ. ಇವಳಿಗೂ ಹುಟ್ಟು ಅಂಬಿರಿಲ್ಲ ನೋಡಿ, ಏನು ಮಾಡೋಕ್ಕಿಲ್ಲ. ಹೆಂಗೋ ಮಗ ನೋಡ್ಕೊಂಡು ಒಂಚೂರು ನನ್ನ ಕಂಡ್ರೆ ಭಯ ಐತ ಅವಳಿಗೆ. ಶಾಂತಂಗೆ ಏನು ಎದುರು ಮಾತಾಡೋದು, ತಪ್ಪಿಲ್ಲ ಅಂದ್ರೆ ವಾದ ಮಾಡೋದು ಅವೆಲ್ಲ ಇಲ್ಲ. ಒಂಚೂರು ಸುಮ್ಕಾಯ್ತಾಳೆ ಇವಳು. ಹಂಗಾಗಿ ಒದ್ದಾಡ್ತೇವನಿ. ಹೆಂಗಾರ ಮಾಡಿ ಇವಳನ್ನ ಕಟ್ಟಿಬಿಟ್ರೆ ಒಂದು ಬಹಳ ಬಚ್ಚೇವೆ ಆಗೋಯ್ತದೆ ನನ್ನ ಅಳಿಯಿಂದ. ಅದಕ್ಕೆ ಒದ್ದಾಡ್ತಾ ಇದ್ದೀನಿ ಆಟೆಯ. ಮಾವ ಮಾವ ಸಂದಾಕಿದ್ದೀರ ಮಾವ? ಅಯ್ಯೋ ನನ್ನ ಕೆಟ್ಟನೆ, ಈಗಿನ್ನು ನಿಮ್ಮ ವಿಷಯ ಮಾತಾಡ್ತಾ ಇದ್ದೀವಿ, ಇನ್ನು ಪೂರ ಮಾತೇ ಮುಗ್ದಿಲ್ಲ. ಆಲೇ ಬಂದ್ಬಿಟ್ಟಿವ್ರಿಲ್ಲ ಅಳಿ ಅಂದರೆ ಇನ್ನು ಬಾಯಾಗಿನ ಮಾತು ಬಾಯಾಗೆ ಅದೇ ಹೋಗತ್ತಾಗಿ 100 ವರ್ಷ ಆಯಸ್ಸಕ್ಕಂತ ಬಿಡಿ. ಪುಟ್ಟಿ, ಹೆಂಗಿದ್ಯವ? ಸಂದಾಕಿದ್ಯಾ ಮಗಳೇ? ಬಾಯಲ್ಲಿ ಬಾ, ತಾತ ಕರಿತೈತೆ ಬಾ. ತಾತ ತಾತ, ನಾನು ನಿನ್ನೆ ನೋಡಕ್ಕೆ ಅಂತಾನೆ ಅಪ್ಪ ಜೊತೆ ಬಂದಿತ್ತು. ಹೌದೇನೋ ನನ್ನ ಬಂಗಾರ? ಬಾರು ಬಾ, ತಾತನ ಹತ್ರಕ್ಕೆ ಬಾರು ಮಗಳೇ. ಏಟ್ ಹಚ್ಕೊಬಿಟ್ಟವಳೆ ನೋಡಿ ಮಾವ ನಿಮ್ಮನ್ನ. ಹೆಂಗೆ ಕರ್ದೆ ಅದಕ್ಕೆ ಬಂದು ಕೂತ್ಕೊಬಿಟ್ಲು. ಹ್ಞೂ ಕಣಪ್ಪ, ನನ್ನ ಮೊಮ್ಮಗಳು ನನ್ನ ಹಚ್ಕೊಳಕಿಲ್ವೇ? ನನ್ನ ಚಿನ್ನ, ಬಂಗಾರ ಮಗಳು. ಎಲ್ಲೋಗಿದ್ದವ? ಸಂದಾಕಿದ್ದೀರಿ ಅಂದರೆ ಅಡುಗೆ ಮಾಡಿವ್ನಿ, ಊಟ ಮಾಡಿರಂತೆ ಬನ್ನಿ. ಕೈಕಾಲು ತೊಳ್ಕೊಳಪ್ಪ. ಹೊಸಿ ಊಟ ಮಾಡಿವಂತೆ. ಅಡುಗೆ ಎಲ್ಲ ಅದೇ, ಹೊಸಿ ಊಟ ಮಾಡೋದು. ಆಯಿತು ಮಾವ, ಊಟ ಮಾಡಿಬಿಟ್ಟಯ್ಯ, ಆಮೇಲೆ ಮಾತಾಡೋಣ. ಅದೇ ಬಂದು ಹೋಗು ಅಂತ ಹೇಳಿದ್ರಲ್ಲ, ಅದಕ್ಕೆ ಮಗ ಕರ್ಕೊಂಡು ಬಂದಪ್ಪ. ಒಳ್ಳೇದೇ ಆಯಿತು. ಒಳ್ಳೆ ಟೈಮ್ನಾಗೆ ಬಂದಿದ್ದೀರ. 1-2 ದಿನ ಸುಮ್ಕೆ ಏನು ತಲೆ ಕೆಡ್ಸ್ಕೊಳ್ದಂಗೆ ಇಲ್ಲಿ ಇದ್ದೋಗ್ಬಿಡಿ. ಆಮೇಲೆ ನಾನು ಹೇಳ್ತೀನಂತೆ, 1-2 ದಿನ ಇಲ್ಲೇ ಇವ್ರಿ. ಸರಿ ಮಾವ, ಆಯ್ತು, ನೀವು ಹೆಂಗೆ ಹೇಳ್ತೀರೋ ಹಂಗೆ. ಅಲ್ಲ, ಇವನು ನೋಡಿದ್ರೆ ವಯಸ್ಸಾಗ್ನಿರ್ತದೆ, ಎಳವಿದ್ದಂಗೆ ಅವನೇ. ಇವನಿಗೆ ದಿಟ್ಟವಾಗ್ಲೂ ನಿಂಗಮ್ಮನ ಕೊಟ್ಟಾಳ ತೋಪಕ್ಕ. ಯಾಕೆ ಬೇಕು ಇವ್ರಿಗೆ? ಸುಮ್ಕೆ ಯಾವ್ದಾರ ಬಡವ್ರ ಮನೆ ಮಕ್ಳು ತಂದು ಮದುವೆ ಮಾಡಿದ್ರೆ ಬೇಡ ಅಂತದೆ. ಈ ಮುಂಡೋಕುವೆ ಅಯ್ಯೋ ನಮ್ಮದೇ ಮಂಥನ ಆಗಲಿ, ನಮ್ಮದೇ ಇದಾಗಬೇಕು ಅಂತವ ಇಲ್ಲದೆ ಇರೋ ಮಾಡ್ಕೊಂಡು ಹಿಂಗೆ ಬ್ಯಾಡ್ದೋಕೆ ಅವು ತಿರುಗಿ ನೋಡ್ದೆ ಇರೋಕೆ ಅಲಿಯಕ್ಕೆ ಬಂದೈತಿ. ಇವನು ಯಾರು ಒಕ್ಕತ್ತಾರೆ ನನಗೆ ಹಿಡಿಯಲ್ದವ. ನೋಡಿದ್ರೆ ಇನ್ನು ಆ ಹುಡುಗಿ ಆದಾತೆ ಏನೋ ಅವಳ ಹಣೆ ಬರೋ ಕೆಟ್ಟಿದ್ರೆ ಆಬೇಕಾಟೆ, ಏನು ಮಾಡೋಕ್ಕಾಗಿಲ್ಲ. ಅವ ಯಾರ್ಯಾರ ಹಣೆ ಮೇಲೆ ಏನೇನು ಬರ್ದಿರ್ತೋ. ನಮಸ್ತೆ ಸ್ನೇಹಿತರೆ, ನಾನು ಈ ಕಥೆಯ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ, ಇವತ್ತಿನ ಹಳ್ಳಿ ಸೊಗಡನ್ನು ಕಾಪಾಡ್ಕೊಳ್ಳೋ ನನ್ನ ಒಗಟು ಏನಪ್ಪ ಅಂತಂದರೆ, ಒಂದೇ ಕಾಲಲ್ಲಿ ನಿಂತು 100 ಮೊಟ್ಟೆ ಇಡುತ್ತದೆ, ಇದು ಏನು? ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.